ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಗರ್ಭಿಣಿ ಆಗಿದ್ದೀರಾ ಅಂತ ಗೊತ್ತಾಗ್ಬೇಕಂದ್ರೆ ಮೊದಲನೇದಾಗಿ ಪೀರಿಯಡ್ ಮಿಸ್ ಆಗ್ಬೋದು. ಸೊ ಅವರು ನೀವು ಯಾವ ಡೇಟ್ಗೆ ನಿಮ್ ಪೀರಿಯಡ್ ಬರ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದ್ರ ಸ್ಕಿಪ್ ಆಗ್ಬೋದು. ಈಗ ಇದನ್ನ ಎಲ್ಲಾರ್ಗೂ ಸೇಮ್ ಅಂತಾನೆ ಹೇಳಕ್ ಆಗಲ್ಲ. ಕೆಲವೊಬ್ಬರಿಗೆ 28 ದಿನಕ್ಕೆ ಒಂದ್ಸಲ ಪೀರಿಯಡ್ ಬರೋದಾದ್ರೆ, ಈಗ ಸರಿಸುಮಾರು ಹೇಳ್ಬೇಕು ಅಂದ್ರೆ ಜನವರಿ 1ಕ್ಕೆ ಬಂದ್ರೆ ಜನವರಿ 28ಕ್ಕೆ ಬಂದಿಲ್ಲ ಅಂತಂದ್ರೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡ್ಬೋದು. ಅಥವಾ ಈ ಕೆಲವೊಬ್ಬರಿಗೆ 30-40 ದಿನ ಇರೋರಿಗೆ ಇನ್ನೂ ಸ್ವಲ್ಪ ಅದನ್ನ ತಡಕ್ ಚೆಕ್ ಮಾಡ್ಬೋದು. ಇವಾಗ ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, 40 ದಿನ ಇರೋರು ಜನವರಿ 1ಕ್ಕೆ ಪೀರಿಯಡ್ ಆದ್ರೆ ಫೆಬ್ರವರಿ 10ಕ್ಕೆ ನನ್ ಪೀರಿಯಡ್ ಬರ್ಬೇಕು ಅಂತ ಅನ್ಕೊಂತಾರೆ. ಸೊ ಅವಾಗ ಬರ್ಲಿಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಚೆಕ್ ಮಾಡಿ ನೋಡ್ಬೋದು. ಆದ್ರೆ ಪೀರಿಯಡ್ ಡಿಲೇ ಆಗುತ್ತೆ. ನೀವ್ ಯಾವ ಟೈಮಲ್ಲಿ ಪೀರಿಯಡ್ ಬರ್ಬೇಕು ಅಂತ ಅನ್ಕೋತೀರಾ ಆತರ ಏನಾದ್ರು ಪೀರಿಯಡ್ ಸ್ಕಿಪ್ ಆಗ್ಬೋದು. ಮತ್ತೆ ಎರಡನೇದಾಗಿ ಹೇಳ್ಬೇಕಂದ್ರೆ ವಾಂತಿ, ವಾಕರಿಕೆ, ನಂಗೆ ಏನ್ ಕಂಡ್ರು ಸೇರಲ್ಲ, ಏನೋ ಒಂದ್ ಅನ್ನ ಸಾರು ತಿನ್ಬೇಕಂದ್ರೂ ಸೇರಲ್ಲ, ಏನೋ ಅಡಿಗೆ ಮಾಡ್ತಾ ಇರ್ತೀವಿ ಒಗ್ಗರಣೆ ಹಾಕ್ಬೇಕಂದ್ರೆ ಸೇರಲ್ಲ, ಆ ತರದೆಲ್ಲ ಸಿಂಪ್ಟಮ್ಸ್ ಬರ್ಬೋದು. ಎಷ್ಟೋ ಸಲ ವಾಂತಿ ಕೂಡ ಆಗ್ಬಿಡ್ಬೋದು ಗರ್ಭಿಣಿಯರಿದ್ದಾಗ. ಸೊ ಇದನ್ನೆಲ್ಲ ತುಂಬಾ ಚೆನ್ನಾಗಿ ನಮ್ ಸಿನಿಮಾಗಳಲ್ಲಿ ತೋರಿಸ್ತಾರೆ ನೋಡಿ. ಸೊ ಮತ್ತೆ ತಲೆ ಚಕ್ರ ಬರ್ಬೋದು. ಸೊ ಕೆಲವೊಬ್ಬರಿಗೆ ಕಣ್ಣೆಲ್ಲ ಕತ್ಲು ಗುಡ್ಸೋದು, ತಲೆ ಚಕ್ರ ಬಂದು ಬೀಳೋದು, ಆ ತರನು ಫೀಲ್ ಆಗ್ಬೋದು. ಮತ್ತೆ ಬ್ರೆಸ್ಟ್ ಅಲ್ಲಿ ಪೇನ್ ಅನ್ಸ್ಬೋದು. ಮತ್ತೆ ನಿಪ್ಪಲ್ಸ್ ಅಲ್ಲಿ ಚುಚ್ಚಿದ ತರ ಅನುಭವ ಬರ್ಬೋದು. ಮತ್ತೆ ತುಂಬಾ ಸುಸ್ತಾಗಿರೋ ಫೀಲಿಂಗ್ ಇರುತ್ತೆ. ಅಯ್ಯೋ ನಾನು ಏನು ಮಾಡಕ್ಕಾಗಲ್ಲ, ಕೂತೇ ಸುಸ್ತಾಗುತ್ತೆ, ಮನೇಲಿದ್ರೂ ನಂಗೆ ಸುಸ್ತಾಗುತ್ತೆ ಅನ್ನೋ ಭಾವನೆ ಬರುತ್ತೆ. ಮತ್ತೆ ಯಾರು ಮಾತಾಡ್ಸಿದ್ರೆ ಏನು ಮಾತಾಡಕ್ಕೆ ಮನ್ಸ್ ಬರಲ್ಲ. ಇನ್ನು ಕೆಲವೊಂದಾಗ ಹೇಳ್ಬೇಕಂದ್ರೆ ಕಾಲಲ್ಲಿ ಕ್ರಾಂಪ್ಸ್ ಬಂದಿದ್ ತರ ಫೀಲಿಂಗ್ ಬರ್ಬೋದು. ಸೊ ಕೆಲವೊಂದ್ಸಲ ಸುಮ್ನೆ ಸಿಟ್ಟು ಬಂದಂಗ ಆಗ್ಬೋದು. ಸೊ ಇದೆಲ್ಲ ಒಂಥರ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಪ್ರೆಗ್ನೆನ್ಸಿಲಿ ಬರ್ತಕ್ಕಂಥ ಲಕ್ಷಣಗಳಾಗಿದೆ. ಪ್ರೆಗ್ನೆನ್ಸಿ ಟೆಸ್ಟ್ ಹೇಗೆ ಮಾಡ್ಬೇಕು? ಸೊ ಇತ್ತೀಚಿನ ಕಾಲಗಳಲ್ಲಿ ನಮ್ಗೆ ಕಮರ್ಷಿಯಲ್ ಕಿಟ್ ಸಿಗುತ್ತೆ. ಅದನ್ನ ನಾವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಕರಿತೀವಿ. ಈ ತರ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇರುತ್ತೆ, ಅಥವಾ ಉದ್ದ ಸ್ಟಿಕ್ ಗಳು ಕೂಡ ಸಿಗ್ಬೋದು. ಸೊ ನೀವು ಇದನ್ನ ಮಾಡ್ಕೋಬೇಕಾದ್ರೆ ಫಸ್ಟ್ ನಿಮ್ ಪೀರಿಯಡ್ ಮಿಸ್ ಆಗಿರ್ಬೇಕು. ಪೀರಿಯಡ್ ಮಿಸ್ ಆಗದೇನೆ ನಾವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನಮ್ಗೆ ಏನು ನೋಡಕ್ ಸಿಗೋದಿಲ್ಲ. ಸೊ ಯಾವ ರೀತಿ ಮಾಡ್ಬೇಕು? ನಿಮ್ ಪೀರಿಯಡ್ ಮಿಸ್ ಆಗಿ 1 ಅಥವಾ 2 ದಿನಗಳ ನಂತರ ಸೊ ಈ ಟೆಸ್ಟ್ ನ ಮಾಡ್ಬೋದು. ಮಾರ್ನಿಂಗ್ ಸ್ಯಾಂಪಲ್ ಆಫ್ ಯೂರಿನ್ ಅಂತ ಕರಿತೀವಿ. ಅಂದ್ರೆ ನೀವು ಎದ್ದ ಮೇಲೆ ಫಸ್ಟ್ ಸ್ಯಾಂಪಲ್ ಆಫ್ ಯೂರಿನ್ ಏನಿರುತ್ತೆ ಅದನ್ನ ತಗೋಬೇಕಾಗುತ್ತೆ. ಎಲ್ಲ ಪ್ರೆಗ್ನೆನ್ಸಿ ಕಿಟ್ ಗಳ ಜೊತೆ ಒಂದು ಡ್ರಾಪರ್ ಅಂತ ಕೊಟ್ಟಿರ್ತಾರೆ. ಈ ಇಂಕ್ ಫಿಲ್ಲರ್ ಹಾಕೋ ಡ್ರಾಪರ್ ಇರುತ್ತಲ್ಲ ಆ ತರ. ಸೊ ಅದರಲ್ಲಿ 1-2 ಹನಿ ಯೂರಿನ್ ನ ತಗೊಂಡು ಆ ಕಿಟ್ ಮೇಲೆ ನಮ್ದು ಒಂದು ವಿಂಡೋ ಮತ್ತೆ ಒಂದು ವೆಲ್ ಅಂತ ಇರುತ್ತೆ. ಸೊ ಆ ವೆಲ್ ಅಲ್ಲಿ 1 ಅಥವಾ 2 ಹನಿ ಯೂರಿನ್ ಹಾಕ್ಬೇಕಾಗುತ್ತೆ. ಮತ್ತೆ ನಿಮ್ ಪ್ರೆಗ್ನೆನ್ಸಿ ಕಿಟ್ ನ ಒಂದು ಪ್ಲೇನ್ ಸರ್ಫೇಸ್, ಆ ಕಡೆ ಈ ಕಡೆ ಜಾರ್ಕೆ ಇರಬಾರ್ದು, ಪ್ಲೇನ್ ಸರ್ಫೇಸ್ ಮೇಲೆ ಇಡಬೇಕಾಗುತ್ತೆ. ಸೊ 2 ಹನಿ ಯೂರಿನ್ ಹಾಕಿ ವೇಟ್ ಮಾಡಿ. ಒಂದು 3-4 ನಿಮಿಷ 5 ನಿಮಿಷ ವೇಟ್ ಮಾಡ್ಬೋದು. ಸೊ ಅದರಲ್ಲಿ 2 ಲೈನ್ ಬರ್ದಿರ್ತಾರೆ, ಸಿ ಮತ್ತೆ ಟಿ ಅಂತ ಹೇಳ್ಬಿಟ್ಟು. ಸೊ ಸಿ ಅಂದ್ರೆ ಕಂಟ್ರೋಲ್ ಲೈನ್. ಬೇಸಿಕಲಿ ಹೇಳ್ಬೇಕಂದ್ರೆ ಒಂದೇ ಪಿಂಕ್ ಲೈನ್ ಬಂದ್ರೆ ಪ್ರೆಗ್ನೆನ್ಸಿ ಇಲ್ಲ ಅಂತ ಅರ್ಥ. ಸಿ ಲೈನ್ ಮಾತ್ರ ಬಂದ್ರ. ಅದೇ 2 ಲೈನ್ ಬಂತಪ್ಪ ನಮ್ಗೆ, ಸಿ ಮತ್ತೆ ಟಿ ಎರಡು ಕಡೆ ನಮ್ಗೆ ಡಾರ್ಕ್ ಪಿಂಕ್ ಕಲರ್ ಲೈನ್ಸ್ ಬಂದ್ರೆ ಪ್ರೆಗ್ನೆನ್ಸಿ ಇದೆ ಅಂತ ಆಗುತ್ತೆ. ಸೊ ಈ ತರ ಪ್ರೆಗ್ನೆನ್ಸಿ ಟೆಸ್ಟ್ ನ ಮಾಡ್ಲಾಗುತ್ತೆ. ಪ್ರೆಗ್ನೆನ್ಸಿ ನೀವು ಒಂದ್ಸಲ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೋಡಿದೀರಾ, 2 ಲೈನ್ ಬಂದಿದೆ ಅಂದ್ರೆ ತಕ್ಷಣ ಹೋಗಿ ವೈದ್ಯರನ್ನ ಭೇಟಿ ಆಗ್ಬೇಕಾಗತ್ತೆ. ಸೊ ಯಾಕೆ ಅಂದ್ರೆ ನೀವು ಎಷ್ಟೊಂದ್ ಜನ ಇವಾಗ ಪ್ರೀ ಪ್ರೆಗ್ನೆನ್ಸಿ ವೈಟಮಿನ್ಸ್ ಎಲ್ಲ ಏನು ತಗೊಳ್ತಿರೋದಿಲ್ಲ. 90% ಮಹಿಳೆಯರು ಗರ್ಭಿಣಿ ಆದ ನಂತರ ಡಾಕ್ಟರ್ ಹತ್ರ ಬರ್ತಾರೆ. ಸೊ ಹಂಗಾಗಿ ವಿಟಮಿನ್ಸ್ ಎಲ್ಲ ತುಂಬಾ ಮುಖ್ಯವಾಗಿರುತ್ತೆ. ಸೊ ಆದ್ರಿಂದ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಆಗ್ಬೇಕಾಗತ್ತೆ.